ಪಾದಯಾತ್ರೆನೇ ಮಾಡ್ಯಾರ. ಅವ್ರು ಯಾವಾಗ ಮೈಲಾಪುರ ಕ್ಷೇತ್ರಕ್ಕೆ ಹೋಗ್ಬೇಕಂತ ಸಂಕಲ್ಪ ಮಾಡಿದ ಬಿಡು ಯಾವಾಗ ಅವರು ಹೋಗ್ಬೇಕಂತ ಮಾಡಿದ್ರೆ ಕುದುರೆ ಸತಿಗೇರೆಲ್ಲ ನಡ್ಕಂತೆ ಬಂದರು. ಅವ್ರ ನಂಬಿಕೆಪ್ಪ, ಅವ್ರ ನಂಬಿಕೆ, ಅವ್ರ ಭಾವನೆ, ಆತನ ಆಶೀರ್ವಾದ, ಆತನ ಅನುಗ್ರಹ ಅವ್ರು ಸಂಪೂರ್ಣ ಇತ್ತು ಅವ್ರಿಗೆ, ಶರಣರಿಗೆ. ಅವ್ರು ಏನು ನುಡಿದದ್ದೇ ಆಗ್ಯದ, ನಡೆಸಿದ್ದೇ ನಡೆದ ಅಂಥ ಮಹಾತ್ಮರು ಅವರು. ಮತ್ತು ಈ ತಾತನೂರು ಅಂದ್ರೆ ಮಂಚದ ಮ್ಯಾಗ ಕುಂತು ನಡಿ ಅಂದ್ರೆ ಮಂಚನೇ ಸಾಗಿತ್ತಂತ 450 ವರ್ಷಗಳಿಂದ ಅವ್ರ ಹೆಸರು ನಾಮ ಸಾರ್ಥ ಅಂದ್ರೆ ಮತ್ತು ಅವ್ರು ಆರಂತನೇ ಅರ್ಥ ಇದೆಯಲ್ಲ. ಕಣ್ಣಿಗೆ ಕಾಣವಲ್ರು, ಅವ್ರ ಶಕ್ತಿ ಅದು. ಅವಾಗ ಮೈಲಾಪುರಕ್ಕೆ ಹೋಗ್ಬೇಕಾದ್ರೆ ಮತ್ತೆ ತಾತನೂರು ಅವರು ದೇವ್ರ ಗುಡದಿಂದ ಬಂದ್ರೆ, ತಾತನೂರು ಗುಂಡುಗುರ್ತಲಿಂತ ಬಂದಾರ. ಈ ಭಾಗಕ್ಕೆ ಹೆಚ್ಚು ಬಂದವರು ಅಂದ್ರೆ ತಾತನೂರೇ. ಅಂದ್ರೆ ಮತ್ತೆ ತಾತನೂರು ಮರಿಮಮ್ಮಗತ್ತು ತಾತಂದ್ರೆ. ಅವರು ಯಾವಾಗಲೂ ಬರ್ಬೇಕಾದ್ರೆ 4-5 ಜನ ಅಪ್ಪನಿಂದ ಸೇವೆ ಮಾಡಿರ್ತಂತ ಅಪ್ಪನ. ಹಂಗೆ ಇಲ್ಲಿ ಬಂದ್ರೂ ಯಮ್ನಾಳು, ರಾಮನಾಳು, ಅರಿಶಿಣಿಗೆ ಅಂತ ಬರ್ತಾರೆ. ಅಲ್ಲಿಂದ ಬಂದು ಕೊಪ್ಪುರದಲ್ಲಿ ಬಂದು ಏನಪ್ಪ ಅಂದ್ರೆ ಅದು ಪುಟ್ಟಿ ಹಾಕ್ತಿದ್ರಂತ. ಹೊಳಿ ಕೃಷ್ಣಾ ನದಿ, ಆ ಕೃಷ್ಣಾ ನದಿ ದಾಟಿ ಬಂದು ಚೆನ್ನೂರಿಗೆ ಎಲ್ಲರಿಗೂ ಅವ್ರಿಗೆ ಪ್ರಸಾದ ಅಲ್ಲಿ ಒಂದು ವಸತಿ ಆಗ್ತಿತ್ತು ಅಂತ. ಅಲ್ಲಿ ಮಾಲಿಗೌಡ್ರ ಮನೆ ಏಸು ಮಂದಿನ ಹೋಗ್ಲಿ ಇನ್ನಿದುವರೆಗೆ ಹೊನ್ನಯ್ಯಪ್ಪನಿಂದ ಬಂದರಂದ್ರೆ ಎಲ್ಲರಿಗೆ ಪ್ರಸಾದ ಮಾಡಿ ಕಳಿಸ್ತಾರೆ. ಅದು ಮೊದಲಿಂದ ಅವ್ರು ಪಡ್ಕೊಂಡು ಬಂದದ್ದು. ಅದು ಅಲ್ಲಿಂದ ಕೊಂಕಲ್ಗೆ ಬರೋರು, ಕೊಂಕಲ್ದಾಗ ಅಲ್ಲಿ ಒಂದು ದಿವ್ಸ ವಸತಿ ಮಾಡೋರು. ಕೊಂಕಲ್ ಅಲ್ಲಿ ಬೇಕು ಎಲ್ಲರಿಗೆ ಪ್ರಸಾದ ಮಾತುಕತೆ ಮಾಡಿಸ್ಕೊಂಡು ಅಲ್ಲಿಂದ ವಡಿಗೇರಿಗೆ ಬರೋರು. ವಡಿಗೇರಿಗೆ ಒಂದು ವಸತಿ. ವಡಿಗೇರಾಗ ಎಲ್ಲ ಭಕ್ತರಿಗೆ ಏನು ಮೊದಲು ಭಾಳ ಸ್ವಲ್ಪ ಜನಪ್ಪ, ಬಸವಲಿಂಗ ಸ್ವಲ್ಪ ಜನ, ಏನು ಅಪ್ಪನಿಂದ ಒಂದು 5-10 ಮಂದಿ ಬಂದ್ರೆ ಭಾಳ ಆಯಿತು. ವಡಿಗೇರೆ ಕೂನ್ ಆದಲ್ಲ, ಹೊನ್ನಯ್ಯಪ್ಪನ ಗದ್ದಿಗೆ ಆದ ಗುಡಿ ಮಾಡ್ಯಾರ ಇವಾಗ. ಅಲ್ಲಿಂದ ಆಲ್ಗೇರಿಗೆ ಬಂದು ಆಲ್ಗೇರಿ ಎಲ್ಲಮ್ಮ ಕಾಯಿ ಕೊಟ್ಟು ಅಲ್ಲಿಂದ ಬಬಲಾದಿಗೆ ಬಂದು ವಸತಿ ಮಾಡ್ತಿದ್ರಂತ. ಬೀರಲಿಂಗನ ಗುಡಿಯಾಗ ವಸತಿ ಮಾಡೋರು. ಅಲ್ಲಿ ಎಲ್ಲರೂ ಗೌಡ್ರು ಅವರಿಂದಿದ್ದವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ ಮತ್ತು ಮರುದಿವ್ಸ ಎದ್ದು ಏನು ನಿಮ್ಮೂರಾಗೆ ಬರ್ತಾರಂತ ಕೇಳಿವಿ ನಾವು. ಬೀರ್ನಾಳಾಗೆ ಬರ್ತಿದ್ರಂತ. ಏನಪ್ಪ ಮೊದಲು ಯಾರೋ ಮೊದಲ ಮಂದಿ ಯಾರು ನೋಡಿದವ್ರು ಯಾರು ಇಲ್ಲಿ ಅಲ್ಲ. ಹಾಂ, ಆಮೇಲೆ ಬೀರ್ನಾಳಾಗೆ ಬರ್ತಾರಂತ. ಬೀರ್ನಾಳಾಗೆ ಬಂದು ಇಲ್ಲಿ ಮೊದಲು ಬ್ರಿಡ್ಜ್ ಇರಲಂತ. ಎಲ್ಲಿ ದಾಟ್ತಿದ್ರೆ ಅವ್ರದ್ದು ಹೆಂಗಿತ್ತು ಅಂತಿಪ್ಪಲ್ಲ ದಾಟಿ ಅಲ್ಲಿ ಹೋಗಿ ಬಂಡೆ ಮ್ಯಾಗ ಹೊನ್ನಯ್ಯ ಮುತ್ತಂದು ಗುಡಿ ಅಲ್ಲಿ ವಸತಿ ಮಾಡೋರು. ಅಲ್ಲಿ ವಸತಿ ಮಾಡ್ಕೊಂಡು ಮತ್ತೆ ಮೈಲಾಪುರಕ್ಕೆ ಹೋಗಿ ಅಲ್ಲಿ 4-5 ದಿವಸ ಸೇವೆ ಮಾಡೋರು. ಹೊನ್ನಯ್ಯ ತಾತನವ್ರು ಹೆಂಗಿದ್ರಂದ್ರೆ ಕರಿನಾಲಿಗಿತ್ತಂತ ಹೊನ್ನಯ್ಯಪ್ಪನ. ಅವ್ರು ಏನು ನುಡಿದಿದ್ದೆ ಆತಿತ್ತಂತ. ಅವ್ರು ಎಂಥ ನಂಬಿಕೆ ಇತ್ತು ಹೊನ್ನಯ್ಯಪ್ಪನವ್ರದ್ದು ಅಂದ್ರೆ ಮಲಿಕಂಡಿನಂತ ಒಮ್ಮೆ ಇಲ್ಲಿ ಯಾದಗಿರಿ ಗುಡಿ ಮೇಲೆ ಮಲಿಕಂಡಾಗ ಮೈಲಾರಲಿಂಗ ಸ್ವಪ್ನದಲ್ಲಿ ಬಂದು ಏನಂದಂತ, ಹೊನ್ನಯ್ಯ ನನ್ನ ಗವ್ಯಾಗ ದೀಪ ಶಾಂತಿ ಆಗದ ಮಕ್ಕಂಡಿದ್ದೇನಪ್ಪ ನೀನಂತ ಕೇಳಿನಂತ ಬಂದು. ಮೈಲಾರಲಿಂಗ ಹೊನ್ನಯ್ಯಪ್ಪಗೆ ಬಂದು, ಹೊನ್ನಯ್ಯ ಮುತ್ಯಾಗ ಬಂದು, ನನ್ನ ಗವ್ಯಾಗ ದೀಪ ಶಾಂತಿ ಆಗದ ಮಲಿಕಂಡಿದ್ದೆಲ್ಲಪ್ಪ ನೀನಂತ ದಿಗ್ಗನ ಎಚ್ಚರ ಆಯ್ತಂತ ಹೊನ್ನಯ್ಯ ತಾತ. ಎಚ್ಚರ ಆಯಿತು. ಬರೋಬ್ಬರಿ ರಾತ್ರಿ 1 ಗಂಟೆ ಸಮಯ ಆಗ್ಯದ. ಕುಂತಂತ ಅಲ್ಲ ಅಪ್ಪ ಬಂದು ದೀಪ ಶಾಂತಿ ಆಗ್ಯದ ಗವ್ಯಾಗಂದಾನ, ಇಲ್ಲಿ ಮಕ್ಕಂಡ್ರೆ ತಪ್ಪಾಗ್ತದಂತ. ಮಕ್ಕಂಡ್ರೆ ತಪ್ಪಾಗ್ತದಪ್ಪ. ಅವಾಗೇನು ಮೋಟ್ರನ, ಬಸ್ಸ, ಈಗ ಸೈಕಲ್ ಮೋಟ್ರ್. ಅದೇ ರಾತ್ರಿ ಎದ್ದು ಹೊಂಟ್ನಂತ ನೋಡು. ವರ್ಕ್ನಳ್ಳಿ, ಮಸ್ಕನಹಳ್ಳಿ ಅಂತ ಬರ್ತದೆ. ಮಸ್ಕನಹಳ್ಳಿ, ಹಾಂ, ಹಿಂಗೆ ವರ್ಕ್ನಳ್ಳಿ ಹಚ್ಚಕೈದು ಮಸ್ಕನಹಳ್ಳಿ ಅಂತ ಬರ್ತದೆ. ಅಲ್ಲೇ ಹೊನ್ನಯ್ಯ ತಾತನ ದಾರಿ. ಯಾವಾಗಲೂ ಗುಡ್ಡ ಕಾಡು, ಏನು ದಾರಿ ಇಲ್ಲ ಏನಿಲ್ಲ. ಹಂಗೆ ಮ್ಯಾಗ ಜಿನಿ ಮನೆ ಉದುರ್ತಿತ್ತು.
ಅದೇ ಆನೆಗೆ ಹೋದ್ನಂತ ನೋಡಪ್ಪ ಪಾಪ ಮೊನ್ನೆ ಮತ್ತೆ ನಡ್ಕಂತೆ ಯಾರಿಲ್ಲಿ ಹಿಂದಿಲ್ಲ ಒಬ್ಬತ್ತನೇ ಹೋಗಿ ಅಲ್ಲಿ ದ್ವಾರ ಬಾಗಿಲು ಒಳಗೆ ಹೋದ ಮೇಲೆ ಅಲ್ಲಿ ಅಡಿಗೆ ಮನೆಯವ್ರು ಅಂತ ಹೇಳ್ಯಾರ ತುರಂಗಮ್ಮನ ಪೂಜೆ ಮಾಡೋರು, ತುರಂಗಿ ಬಾಲಮ್ಮನ ಪೂಜೆ ಮಾಡೋರು. ಲಿಂಗಮ್ಮ ಅಂತಿದ್ದಳಂತ, ತಂಗಿ ಲಿಂಗಮ್ಮ ಲಿಂಗಮ್ಮ ಅಂತ 2-3 ಸಲ ಕೂಗಿದ್ನಂತ. ಕೂಗಿದ್ಗಳೇ ಬಾಗಿಲು ತೆರೆದು ನೋಡೋಟಿ ಒನ್ನೇ ತಾತ ಬಂದು ನಿಂತಿದ್ನಂತ. ಯಪ್ಪ ಇಷ್ಟೊತ್ತಿನಾಗ ಯಾಕೆ ಬಂದೆ ನೀನಂದ್ರೆ, ಇಲ್ಲಮ್ಮ ಯಾಕೇನು ಅಪ್ಪ ಕರೆದಂಗಾಯ್ತು ಬಂದೆ ನಾನು, ಸ್ವಲ್ಪ ಎಣ್ಣೆ ಬತ್ತಿ ಕೊಡು ಅಂತೇಳಿ ಎಣ್ಣೆ ಬತ್ತಿ ತಗೊಂಡೋಗಿ ಕರೆವಂದ್ರೆ ಹೋಗಿ ದೀಪ ಇರಲಿಲ್ಲ ಅಂತ ಗವೆ ಹೋಗಿ ದೀಪ ಮುಡಿಸಿ ಬಂದು ದ್ವಾರ ಬಾಗಿಲ ಕುಂದ್ರಟ್ಟಿ ಕೋಳಿ ಕುಗಿತಂತ. ಎಂಥ ಭಕ್ತಿ ಇರ್ಬೋದು, ಸ್ವಪ್ನದಾಗ ಬಂದು ಹೇಳಿರಿ ಎದ್ದು ಹೋಗ್ಬೇಕಂತಂದ್ರೆ ಅದಕ್ಕೆ ಅವ್ರು ನಿಜ ಶರಣರು ಅಂತ ಅವ್ರಿಗೆ ಆಶೀರ್ವಾದ. 7 ಕೋಟಿ ಅಂಥವ್ರ ಆಶೀರ್ವಾದ ಬೀರ್ನಾಳ ಕಿತ್ತು ಇಷ್ಟು ದಿವಸ ಒಳಗಿತ್ತು, ಇವಾಗ ಬಯಲಿಗೆ ಆಗ್ಯದ. ಯಾಕಂದ್ರೆ ನೀವೆಲ್ಲರೂ ಅಪ್ಪ ಮೈಲಾರಲಿಂಗ ಕೊಂಟನ ಸ್ಥಾನ ಕೊಂಟನ ಶರಣರ ಜಾಗದಿಂದ ಹೊಂಟ್ರಂದ್ರೆ ಎಲ್ಲರೂ ಬಂದು ನಿಂತು 2 ವರ್ಷ ಆಯ್ತಾ? 2 ವರ್ಷ ಅಲ್ಲೊಂದು 3ನೇ ವರ್ಷ ಇದು. ಮತ್ತೆಲ್ಲ ಪಾದಯಾತ್ರೆ ಬರೋಂಥ ಮಕ್ಕಳಿಗೆ ಒನ್ನೈ ತಾತಿಗೆ ಸೇವೆ ಮಾಡಿದಂಗೆ, ನೀವೆಲ್ಲ ಒನ್ನೈ ತಾತಿಗೆ ದಾಸೋಹ ಮಾಡಿದಂಗೆ ಏನಪ್ಪ. ಬೀರ್ನಾಳ ಭಕ್ತಿ ನಿಮ್ಮ ಮನಸ್ಸು ಚಲೋ ಆದಪ್ಪ, ಹಿಂಗೆ ಮೈಲಾರಲಿಂಗ ಹಂಗೆ ನಡೆಸಿಕೊಡ್ಲಿ. ನಿಮ್ಮ ಮಳೆ ಬೆಳೆ ಆನಂದ ಕೊಟ್ಟು ಯಾರಿಗೆ ಕೈವಡ್ಡಿ ಬೇಡಲಾರ್ದಂತ ಸಾಲಿರ್ಲಾರ್ದ ಬಾನ ಕೊಡ್ಲಿ ಅಂತ ಬೇಡ್ತಾರೆ.